ಎಸ್ ನೋಡಿ, ಬಹಳ ಪ್ರಮುಖವಾಗಿ ಧರ್ಮಸ್ಥಳ ಕೇಸ್ಗೆ ಯಾರೇ ವಿರುದ್ಧವಾಗಿ ನಿಂತರೂ ಕೂಡ ಜಗದೀಶ್ ಸಾಕು ಅಂತ ಹೇಳಿದ್ನಲ್ರಿ ನಾನು ಗ್ರೂಪ್ ಅಲ್ಲಿ. ಎಲ್ಲರ ಇತಿಹಾಸವನ್ನು ಕೂಡ ಕೆದಕಿದ್ದೇವೆ. SIT ರಚನೆ ಮಾಡಿದ್ದು ನಾನೇ. ಲಾಯರ್ ಜಗದೀಶ್ ಆಕ್ರೋಶದ ಹೇಳಿಕೆಯನ್ನ ಕೊಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕೋಮುಗಲಭೆ ಆಗುತ್ತೆ ಅಂತ ಹೇಳಿ ವಸಂತ್ ಗಿಳಿಯಾರ್ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ. ಇದು ನಾನು ಹೇಳಿದ್ದು ತಗೊಳ್ಳಿ ಅಂತ. ಧರ್ಮಗಳ ನಡುವೆ ವೈಮನಸ್ಸು ಮಾಡೋದ್ರಿಂದ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ದ ವಸಂತ್ ಗಿಳಿಯಾರ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನ್ ಮಾಡ್ತಾ ಇದ್ದಾರೆ ಅಲ್ಲಿ BP? ಸಾಮಾಜಿಕ ಹೋರಾಟಗಾರ ಶೇಖರ್ ಲಾಯ್ಲಾ ದೂರು ಕೊಟ್ಟಿದ್ದಾರೆ. ಮತ್ತೆ ತಗೊಳ್ಳಿದ್ದು ಬ್ರೇಕಿಂಗು. ಸೋಷಿಯಲ್ ಮೀಡಿಯಾದಲ್ಲಿ ಕೋಮುಗಲಭೆ ಭಾವನೆ ಪೋಸ್ಟ್. ವಸಂತ್ ಗಿಳಿಯಾರ್ ವಿರುದ್ಧ FIR ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಧರ್ಮಗಳ ನಡುವೆ ವೈಮನಸ್ಸು ಉಂಟು ಮಾಡುವಂತ ಸಂದೇಶ ಗಮನಿಸ್ತಾ ಇದ್ವಿ. ಈಗಾಗಲೇ ಫೇಸ್ಬುಕ್ ನಲ್ಲಿ ಯಾವ ರೀತಿಯಾದಂತಹ ಹಾವಳಿ ಹೆಚ್ಚಾಗಿದೆ ಅಂತಂದ ಬಂದವರೆಲ್ಲ ನಂದೊಂದಿರ್ಲಿ ಅಂತ ಪೋಸ್ಟ್ ಗಳನ್ನ ಹಾಕ್ತಾರೆ. ಅಷ್ಟೇ ಅಲ್ಲದೆ ಧರ್ಮಗಳ ನಡುವೆ ಆಕ್ರೋಶವನ್ನ ಏಳಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಏನು ಪತ್ರಕರ್ತರಾಗಿರುವಂತಹ ವಸಂತ ಗಿಳಿಯಾರ್ ಅವರ ವಿರುದ್ಧ ಈಗ FIR ಅನ್ನ ದಾಖಲಿಸಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತರಾಗಿ ಪೊಲೀಸರೇ ಸ್ವಯಂ ಪ್ರೇರಿತರಾಗಿ ಏನು FIR ಅನ್ನ ದಾಖಲಿಸಿಕೊಂಡಿರುವಂತದ್ದು ಗಮನಿಸ್ತಾ ಇದ್ದೀರಿ. ನೀಲಿ ಗುರುತಿನಲ್ಲಿ ಕಾಣಿಸೋದು ಧರ್ಮಸ್ಥಳ. ಈಗ ಧರ್ಮದ ನಡುವೆ ಕೆಂಡವನ್ನ ಕಾರ್ತಾ ಇದ್ದಾರೆ. ನೋಡಿ, ಆ ಕಡೆ ಒಂದು ಧರ್ಮ, ಈ ಕಡೆ ಗುಂಪುಗಳ ನಡುವೆ ಇಲ್ಲಿ ಜನರು ಕನ್ಫ್ಯೂಷನ್ ಆಗೋಗ್ಬಿಟ್ಟಿದ್ದಾರೆ. ಯಾರ ಬಗ್ಗೆ ಮಾತಾಡೋದು, ಏನ್ ಮಾತಾಡೋದು, ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಜನಕ್ಕೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸತ್ಯ ಅಸತ್ಯತೆ ಬಗ್ಗೆ ಜನರೇ ಕನ್ಫ್ಯೂಷನ್ ಆಗೋಗ್ಬಿಟ್ಟಿದ್ದಾರೆ ಅಲ್ವಾ? ನಿಜವಾಗ್ಲೂ ನಾವು ನೋಡ್ತಾ ಇದ್ವಿ ಸೋಷಿಯಲ್ ಮೀಡಿಯಾದಲ್ಲಿ. ದಿನ ಬೆಳಗಾದ್ರೆ ಸಾಕು ಅವ್ರೊಂದು ಪೋಸ್ಟ್ ಹಾಕ್ತಾರೆ, ಇವ್ರೊಂದು ಪೋಸ್ಟ್ ಹಾಕ್ತಾರೆ. ಅವರು ಒಳ್ಳೆಯವರು ಅನ್ನೋ ತರ ಆಕ್ಟ್ ಮಾಡ್ತಾರೆ, ಇವರು ಒಳ್ಳೆಯವರು ಅನ್ನೋ ತರ ಆಕ್ಟ್ ಮಾಡ್ತಾರೆ. ಯಾರ ಮಾತು ನಂಬ್ತಿರೋದು ನೀವು ಆಕ್ಚುಲಿ ಹೇಳ್ಬೇಕಂತ ನೋಡಿ. ಈಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಎರಡು ಗುಂಪುಗಳು ಹುಟ್ಕೊಂಡ್ಬಿಟ್ಟಿದಾವೆ. ಒಂದು ಸೌಜನ್ಯ ಪರ ಗುಂಪು, ಇನ್ನೊಂದು ಧರ್ಮಸ್ಥಳ ಪರ ಗುಂಪು. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಎಲ್ಲಾರ ಫೋಕಸ್ ಕೂಡ ಇವ್ರ ಜಗಳದ ಕಡೆ ಹೋಗ್ತಾ ಇದೆ. ನಾವ್ ಹೇಳ್ತಾ ಇರೋದೇನು, SIT ರಾಜ್ಯ ಸರ್ಕಾರ SIT ಅನ್ನ ರಚನೆ ಮಾಡಿಬಿಟ್ಟು ಈಗ ತನಿಖೆ ಒಂದೊಂದ್ ಕಡೆಯಿಂದ ನಡೀತಾ ಇದೆ. ಅನಾಮಿಕ ಹೇಳಿದ ಜಾಗಗಳನ್ನೇ ಹೋಗಿ ಚೆಕ್ ಮಾಡ್ತಾ ಇದಾರೆ. ನಾನ್ ಹೇಳಿದ ಜಾಗಕ್ಕೆ ನೀನ್ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇಲ್ಲ. ಅಪ್ಪ ತಂದೆ, ನೀನ್ ಹೇಳಿ ಜಾಗಕ್ಕೆ ನಾವು ಹೋಗ್ತೀವಿ ಅಂತ SIT ಅಧಿಕಾರಿಗಳು. ನೀನ್ ರೈಟ್ ತಿರುಗಿದ್ರೆ ರೈಟ್, ಲೆಫ್ಟ್ ತಿರುಗಿದ್ರೆ ಲೆಫ್ಟ್, ಫ್ರಂಟ್ ಹೋದ್ರೆ ಫ್ರಂಟ್, ಬ್ಯಾಕ್ ಹೋದ್ರೆ ಬ್ಯಾಕ್. ಅನಾಮಿಕ ಹೆಂಗ್ ಹೇಳ್ತಾ ಇದ್ದಾನೆ ಅದೇ ರೀತಿ ತನಿಖೆ ಆಗ್ತಾ ಇದೆ. ನೋಡಿ, ಅನಾಮಿಕ ಸುಳ್ಳು ಹೇಳ್ದ ಇಲ್ಲ, ಆತ ಹೇಳಿರೋ ಜಾಗದಲ್ಲಿ ಸಿಗದೇ ಇರ್ಬೋದು. 6ನೇ ಪಾಯಿಂಟ್ ಅಲ್ಲಿ ಸಿಕ್ಕಿದ್ಯಾ, ಬಂಗ್ಲಾಗೂಡದಲ್ಲಿ ಸಿಕ್ಕಿದ್ಯಾ. ಸೊ ಈಗ ಆತ ಎಲ್ಲಿ ಹೇಳ್ತಾ ಇದಾರೆ ಅಲ್ಲಿ ಹೇಳ್ತಾ ಇದಾರೆ. ತನಿಖೆ ಅಂತೂ ಆಗ್ತಾ ಇದೆ, ಅಲ್ಲೆಲ್ಲ ಅಗಿಯೋ ಕಾರ್ಯ ಆಗ್ತಾ ಇದೆ. ಇದು ಯಾಕೆ ಸೆಂಟ್ರಲ್ಲಿ ಆಮೇಲೆ ಯಾರು ಕೂಡ ಇಲ್ಲಿ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ಅವರು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ, ಇವರು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇಲ್ಲ. ನೀವೆಲ್ಲ ಹೆಂಗ್ ಡಿಸೈಡ್ ಆಗ್ತಾ ಇದೀರಾ ಕ್ಷೇತ್ರದ ಬಗ್ಗೆ ಅಂತ? ನಮಗೂ ಕ್ಷೇತ್ರದ ಮೇಲೆ, ನಾವು ಕ್ಷೇತ್ರದ ಭಕ್ತರೆ. ಹಂಗಂತ ಆ ಜಾಗದಲ್ಲಿ ಏನಾದ್ರೂ ಕ್ರೈಮ್ ನಡೆದ್ರೆ ಅದನ್ನ ನಾವು ಬಿಡ್ಬೇಕಾ? ಅದನ್ನೂ ಬಿಡಕ್ಕಾಗಲ್ಲ. ಸೊ ಹೀಗಿರುವಾಗ ನೋಡಿ ಚಂದ್ರಕಲಾ, ಒಂದು ವೇಳೆ ಏನಾದ್ರೂ ಈ ಅನಾಮಿಕ ಅಥವಾ ಇವನಿಂದ ಯಾರಾದ್ರೂ ಷಡ್ಯಂತ್ರ ಮಾಡ್ತಾ ಇದ್ರೆ ಅದನ್ನೂ ಬಿಡಲ್ಲ ನಾವು. ಎಲ್ಲ ಎಳೆಯಾಗಿ ಬಿಚ್ಚಿಡ್ಲೇಬೇಕು. ಅದಕ್ಕೆ ಅಂತ SIT ತನಿಖೆ ಮಾಡ್ತಾ ಇದೆ. ಹೀಗಿರುವಾಗ ಇವ್ರು ಯಾಕೆ ಗುಂಪು ಘರ್ಷಣೆ ಅಂದ್ರೆ ಅವ್ರ ಕೆಲಸನ ಅವ್ರು ಮಾಡಕ್ಕೆ ಬಿಡ್ತಾ ಇಲ್ಲ, ದಿಕ್ಕು ತಪ್ಪಿಸುವಂತ ಕೆಲಸಗಳಾಗ್ತಾ ಇದೆ. ಇದೆಲ್ಲ ಮಾಡಿದ್ರೆ ಇನ್ನೆಲ್ಲಿ ನ್ಯಾಯ ಸಿಗುತ್ತೆ? ಈಗ ಹೆಂಗಾಗ್ತಿದೆ ಅಂತಂದ್ರೆ, ಅಲ್ಲಿ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಮಧ್ಯದಲ್ಲಿ ಇವರೆಲ್ಲ ಬಂದ್ಬಿಟ್ಟು ಅಲ್ಲೇನೋ ಆಗ್ತಾ ಇದೆ, ಇಲ್ಲೇನೋ ಆಗ್ತಾ ಇದೆ, ಅವ್ರ ಕೈವಾಡ ಇದೆ, ಇವ್ರ ಕೈವಾಡ ಇದೆ, ಇವ್ರು ದುಡ್ಡು ಹೊಡೆದ್ ಬಿಟ್ಟಿದ್ದಾರೆ ಅಂದ್ರೆ ಇನ್ನೆಲ್ಲಿ ಸಿಗುತ್ತೆ ನ್ಯಾಯ? ಈಗ ಜನರಿಗೆ ಹೆಂಗೆ ಗೊತ್ತಾ ಚಂದ್ರಕಲಾ, ಜನರಿಗೆ ಹೆಂಗ್ ಮಾತಾಡಬೇಕು ನಾವು ಅಂದ್ರೆ, ಅಯ್ಯೋ ಇಂಥವ್ರೇ ಮಾಡಿದ್ದಾರೆ, ಇವರೇ ಮಾಡಿದ್ದಾರೆ ಅಂತ ಹೇಳ್ಬೇಕು. ನೀವು ಅವರೇ ಮಾಡಿದ್ದಾರೆ ಅಂತ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ ಅಂದ್ರೆ ನೀವು ಟಾರ್ಗೆಟ್ ಅಂತ ಅರ್ಥ. ಯಾರೋ ಒಬ್ಬರ ಮೇಲೆ ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ ಅಂತ. SIT ತನಿಖೆ ಒಂದು ವೇಳೆ ನಾವೇನಾದ್ರೂ ಆತರ ಮಾತಾಡದೆ ಜಗಳ ಆಡ್ಕೊಂಬೇಡ ಕಣ್ರಪ್ಪ, ಕೋಮು ಗಲಭೆ ಮಾಡ್ಕೊಳ್ಬೇಡಿ ಕಣ್ರಪ್ಪ, ಎರಡು ಗುಂಪುಗಳು ಮಾಡ್ಕೊಂಡ್ಬಿಡಿ ಕಣ್ರಪ್ಪ, ನಮಗೆ ತನಿಖೆ ಆಗ್ಲಿ, ನಮಗೆ ಸತ್ಯಾಂಶ ಬೈಲಿ, ಎಲ್ಲಾರ ಗಮನನು ನಿಮ್ ಜಗಳದ ಕಡೆ ಹೋದ್ರೆ ತನಿಖೆಯಲ್ಲಿ ಎಲ್ಲಿ ಯಾರ ಗಮನನು ಆ ಕಡೆ ಹೋಗಲ್ಲ ಅಂತ ಹೇಳಿದ್ರೆ ಜನ ಏನಂತಾರೆ ಗೊತ್ತಾ? ಓ, ರೆಬೆಲ್ ಟಿವಿ ಅವ್ರಿಗೆ ಪೇಮೆಂಟ್ ಬಂದ್ಬಿಟ್ಟಿದೆ, ಕ್ವಾಣೆ ಬಂದೈತೆ ಪೇಮೆಂಟ್. ಒಂದು ವೇಳೆ ಪೇಮೆಂಟ್ ಬಂದಿರೋದು ನಿಜನೇ ಆದ್ರೆ ₹1 ನಾವ್ ಹಿಡ್ಕೊಂಡು ಮಿಕ್ತವರಿಗೆಲ್ಲ ನಿನ್ನ ಹೆಂಡತಿ ಮಕ್ಳು ಕೊಡ್ತೀವಿ. ಬಾ ರೆಬೆಲ್ ಟಿವಿ, ಪ್ಲೇನ್ ಸ್ಟ್ರೀಟ್ ರೋಡ್, ಶಿವಾಜಿನಗರ, ಬಾ ಅಡ್ರೆಸ್ ಹೇಳ್ತಾ ಇದ್ದೀನಿ, ಬಾ, ನಮ್ಮ ಮೊಬೈಲ್ ಚೆಕ್ ಮಾಡು, ಬಾ,
ಅವ್ರದ್ದು ತನಿಖೆ ಮಾಡಿಸೋಣ, ನಮ್ದು ತನಿಖೆ ಮಾಡಿಸೋಣ. ಅಷ್ಟೇ ಅಷ್ಟೇ. ಯಾರಿಗೋಗಿದೆ ಅವ್ರಿಗೂ ತನಿಖೆ ಯಾರಿಗೋಗಿದೆ ಬಾ ಎಲ್ಲಾ ಮೀಡಿಯಾದವ್ರ ಅಕೌಂಟ್ ತನಿಖೆ ಮಾಡಿಸೋಣ. ಅಷ್ಟೇ. ನಾವು ಹೇಳ್ತಾ ಇರೋದೇನೋ ಚಂದ್ರಕಲಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಜಗಳ ಅವನ ಮೇಲೆ ಇವನೇ ತಾಕ್ದ, ಇವನ್ ಮೇಲೆ ಅವನೇ ತಾಕ್ತ, ಅವನು ಇವನಿಗೆ ಹಲ್ಲೆ ಮಾಡ್ದ, ಇವನು ಅವನಿಗೆ ಹಲ್ಲೆ ಮಾಡ್ದ. ಈ ತರ ಹಲ್ಲೆಗಳನ್ನ ಮಾಡ್ಕೊ ಕುತ್ಕೊಂಡಿದ್ರೆ ಎಲ್ಲಾರ ಫೋಕಸ್ ಅದ್ರ ಮೇಲೆ ಹೋಗುತ್ತೆ. ನಿಜ. ಯಾವ್ದ್ರ ಮೇಲೆ ಹೋಗುತ್ತೆ? ಜಗಳದ ಮೇಲೆ ಹೋಗುತ್ತೆ. ಕರೆಕ್ಟ್ ತಾನೇ ಇದು? ತನಿಖೆ ಮೇಲೆ ಎಲ್ಲ ಹೋಗುತ್ತೆ. ಅದೇ ಹೇಳ್ತಾ ಇರೋದು. ಈಗ ಹೆಂಗಂತಂದ್ರೆ ಮಧ್ಯದಲ್ಲಿ ಬೇಳೆ ಬೇಯಿಸ್ಕೊಳ್ಳೋರು ಕೂಡ ಜಾಸ್ತಿ ಜನ ಆಗೋಗ್ಬಿಡ್ತಾರೆ, ನೋಡ್ತಾ ಇದೀವಲ್ಲ. ಬೇಳೆ ಬೇಯಿಸ್ಕೊಳ್ಳೋ ಜಾಸ್ತಿ ಜನ ಆಗೋಗ್ಬಿಡ್ತಾರೆ. ಇನ್ನೊಂದೇನ್ ಗೊತ್ತಾ ಚಂದ್ರಕಲಾ, ಇಲ್ಲಿ ಹೇಳ್ತಾ ಇದಾರೆ, ಇಲ್ಲಿ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅಣ್ಣಪ್ಪ ಸ್ವಾಮಿಯನ್ನ ಟಾರ್ಗೆಟ್ ಮಾಡಲಾಗ್ತದೆ. ರೇ ಇದೆಲ್ಲ ಮಾಡಿಸ್ತಾ ಇರೋದೇ ಆ ಸ್ವಾಮಿ, ಆಯ್ತಾ? ಯಾರ್ಯಾರನ್ನು ಟಾರ್ಗೆಟ್ ಮಾಡ್ತಿಲ್ಲ. ಆಮೇಲೆ ನಿಮ್ಗೊಂದು ನೆನಪಿರ್ಲಿ, ಇಲ್ಲಿ ಈ ಪ್ರಕರಣವನ್ನ ಸೃಷ್ಟಿಸಿಕೊಂಡು ಈ ಒಂದು ಕತೆ, ಇದೊಂದು ಕಥೆಯನ್ನಾಗಿ ಸೃಷ್ಟಿಸಿಕೊಂಡು ಯಾರೂ ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡ್ತಿಲ್ಲ. ಅವಶ್ಯಕತೆ ಇಲ್ಲಿ ಏನೋ ನಡೆದಿದೆ, ಅದನ್ನ ಇಟ್ಕೊಂಡು ಬೇಕಾದ್ರೆ ಟಾರ್ಗೆಟ್ ಮಾಡ್ತಾ ಇರ್ಬೋದು. ಟಾರ್ಗೆಟ್ ಮಾಡೋರಿಗೆ ನೇರವಾಗಿ ಹೇಳ್ತೀನಿ, ಧರ್ಮಸ್ಥಳವನ್ನ ಮುಗಿಸ್ಬಿಡ್ತೀನಿ, ದೇವಸ್ಥಾನವನ್ನ ಮುಗಿಸ್ಬಿಡ್ತೀನಿ, ಧರ್ಮವನ್ನ ಮುಗಿಸ್ಬಿಡ್ತೀನಿ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಮುಚ್ಕೊಂಡಿದ್ಬಿಡಿ. ಬೆಸ್ಟ್. ಸಾಧ್ಯನಾ ಅದು? ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ನಾವೇನಿದ್ರು ತಪ್ಪುಗಳ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ಅಲ್ಲೇನಾದ್ರೂ ತಪ್ಪುಗಳು ನಡೆದಿದ್ರೆ, ಅಲ್ಲೇನಾದ್ರೂ ಕ್ರೈಮ್ಗಳು ನಿಜವಾಗ್ಲೂ ನಡೆದಿದ್ರೆ, ಅದು ಪ್ರೂವ್ ಆದ್ರೆ, ಅದು ಯಾವನೇ ಆಗಿರ್ಲಿ, ದೊಡ್ಡ ಪುಡಂಗೆ ಆಗಿರ್ಲಿ, ಯಾರ ದೊಡ್ಡ ಪ್ರಭಾವಿನೇ ಆಗಿರ್ಲಿ, ಆತನಿಗೆ ಶಿಕ್ಷೆ ಆಗ್ಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ. ಇವರು ಅದು ಬಿಟ್ಬಿಟ್ಟು ನೀವು ಆ ಧರ್ಮದ ವಿರುದ್ಧ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನೀವು ಈ ಧರ್ಮ ರೇ, ಅದೆಲ್ಲ ಬಿಡಿ. ತಪ್ಪುಗಳನ್ನ ನಾವು ನೋಡೋಣ, ಆಗಿದ್ಯಾ ಶಿಕ್ಷೆ ಕೊಡ್ಸೋಣ. ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡಿಸ್ತಾನೆ, ನಂಬಿಕೆ ಇದೆ. ನಮಗೆ ಖಂಡಿತವಾಗ್ಲೂ ನಂಬಿಕೆ ಇದೆ.